ನಮಸ್ತೆ. ಇನ್ನು ಶರಣ್ ಶರಣ್ ಅನ್ನುವರು ದೃಷ್ಟಿಯ ಸಮಸ್ಯೆ ಇದ್ದು ಕನ್ನಡಕ ಹಾಕುವವರು ಹೇಗೆ ತ್ರಾಟಕ ಮಾಡುವುದು, ಕನ್ನಡಕ ತೆಗೆದು ಕೂರಬೇಕಾ ಅಥವಾ ಕನ್ನಡಕ ಹಾಕಿಯೇ ಮಾಡಬಹುದಾ, ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ಕಂಪ್ಯೂಷನ್ ಮಾಡ್ಕೊಳ್ಬೇಡಿ, ತಲೆ ಜಾಸ್ತಿ ಓಡಿಸಬೇಡಿ, ಅರ್ಥ ಆಯ್ತಲ್ವಾ? ಅರ್ಥ ಮಾಡ್ಕೊಳ್ಬೇಕು. ನೀವು ಕನ್ನಡಕ್ಕೆ ಯಾಕೆ ಹಾಕುವುದು ಹೇಳಿ? ದೃಷ್ಟಿಯಲ್ಲಿ ನಮಗೆ ಕರೆಕ್ಟಾಗಿ ನಮಗೆ ಕಾಣ್ತಾ ಇಲ್ಲ, ಕರೆಕ್ಟಾಗಿ ನಮಗೆ ಇದಾಗ್ತಾ ಇಲ್ಲ, ನಮ್ಮ ಅಕ್ಷಿಪಟಲದ ಮೇಲೆ ಬೆಳಕು ಸರಿಯಾಗಿ ಬೀಳ್ತಾ ಇಲ್ಲ. ಸೊ ಕನ್ನಡಕವನ್ನು ಹಾಕಿ ಅದನ್ನು ಕರೆಕ್ಟ್ ಮಾಡೋದು, ಹೌದಲ್ವಾ? ಸೊ ನೀವು ಕನ್ನಡಕ ಹಾಕ್ತಿರಾದರೆ ನೀವು ತ್ರಾಟಕ ಮಾಡುವಾಗ ಕೂಡ ಕನ್ನಡಕ ಹಾಕಿಯೇ ಮಾಡಬೇಕು. ಯಾಕೆಂತೇಳಿ ನಿಮಗೆ ಸರಿಯಾಗಿ ಕಾಣಬೇಕಲ್ವ, ದೃಷ್ಟಿ ಕರೆಕ್ಟ್ ಆಗಬೇಕಲ್ವಾ? ಅದನ್ನು ತೆಗೆಯೋದು ಯಾಕೆ? ಅರ್ಥ ಆಯ್ತಲ್ವ? ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕನ್ನಡಕ ಹಾಕುವವರು ಕನ್ನಡಕ ಹಾಕಿಯೇ ಮಾಡಿ. ಕಾಣದಿದ್ದರೆ ಕಂಡ್ರೆ ಓಕೆ, ಹಾಕ್ಬೇಕಂತಿಲ್ಲ. ಕನ್ನಡಕ ಇಲ್ಲದವರು ಕನ್ನಡಕ ತೆಗೆದು ಮಾಡ್ಬೋದು. ಒಟ್ಟಾರೆ ಏನಪ್ಪ ಅಂತ ಹೇಳಿದರೆ, ನೀವು ಒಂದು ದೃಷ್ಟಿಯನ್ನು ಒಂದು ಕಡೆ ಕೇಂದ್ರೀಕರಿಸುವುದು. ಕಣ್ಣು ಮುಚ್ಚಿ ತೆರೆಯುವುದಕ್ಕೆ ನಿಮೇಷ ಅಂತ ಹೇಳುವುದು ಸಂಸ್ಕೃತದಲ್ಲಿ. ನಮ್ಮ ಸಮಯದ ನಿಮಿಷ ಅಲ್ಲ, ಕಣ್ಣು ಮುಚ್ಚಿ ತೆರೆಯುವುದಕ್ಕೆ ನಿಮೇಷ ಅಂತ ಹೇಳುದು. ಯಾರು ಕಣ್ಣು ಮುಚ್ಚುವುದಿಲ್ವೋ ಅವರಿಗೆ ಅನಿಮೇಷರು ಅಂತ ಹೇಳುವುದು, ದೇವತೆಗಳು ಕಣ್ಣು ಮುಚ್ಚುವುದಿಲ್ಲ ಅಂತ. ಯಾಕೆ ಅಂತ ಕೇಳಿದರೆ, ನೀವು ನೋಡಿರ್ಬೋದು, ಜಾಸ್ತಿ ಮಾನಸಿಕವಾಗಿ ಒತ್ತಡದಲ್ಲಿರುವವರು, ಮಾನಸಿಕವಾಗಿ ಸಮಸ್ಯೆ ಇರುವವರು, ಡಿಸಾರ್ಡರ್ಸ್ ಇರುವವರೆಲ್ಲ ಪದೇ ಅಥವಾ ನೆಗೆಟಿವಿಟಿ ಜಾಸ್ತಿ ಇರುವವರು ಕಣ್ಣನ್ನು ಮುಚ್ಚುತ್ತಾ ಇರ್ತಾರೆ ಪದೇ. ಅರ್ಥ ಆಯ್ತಲ್ವಾ? ನೀವು ಸಾಧನೆಯಲ್ಲಿ ನಿಂತಾಗ ನಿಮ್ಮ ಕಣ್ಣು ಮುಚ್ಚುವ ಅವಧಿ ಲೇಟ್ ಆಗ್ತಾ ಹೋಗ್ತದೆ. ಅದಕ್ಕೆ ತ್ರಾಟಕ ಮಾಡೋದು, ಕಣ್ಣನ್ನು ತೆರೆದು ನಿಲ್ಲಿಕ್ಕೆ ಟ್ರೈ ಮಾಡೋದು. ಈ ರೀತಿ ಕಣ್ಣನ್ನು ತೆರೆದು ನೋಡ್ತಾ ನಿಮ್ಮಲ್ಲಿ ಆ ಎನರ್ಜಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಲ್ವಾ? ಮತ್ತು ನಿಮ್ಮ ಕಣ್ಣಿನ ಪವರ್ ಜಾಸ್ತಿ ಆಗ್ತದೆ, ನಿಮಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಮಲ್ಲಿ. ಮತ್ತು ನಿಮಗೆ ಸೂಕ್ಷ್ಮ ಲೋಕಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತ್ರಾಟಕದ, ಇದು ಹಠಯೋಗದಲ್ಲಿ ಬರುವಂಥದ್ದು. ಸೊ ನಾವು ಎಷ್ಟು ಜಾಸ್ತಿ ಕಣ್ಣನ್ನು ತೆರೆದು ನಿಲ್ತೇವೆ, ಅಷ್ಟು ನಮ್ಮಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ದೇವತೆಗಳು ಕಣ್ಣು ಮುಚ್ಚುವುದಿಲ್ಲ, ಅಸುರರು ಕಣ್ಣು ಮುಚ್ಚಿರ್ತಾರೆ. ನಾವು ಡಿಸ್ಟರ್ಬ್ ಆದಾಗ, ನಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಆದಾಗ ಕಣ್ಣು ಜಾಸ್ತಿ ಮುಚ್ಚುತ್ತೇವೆ. ಅರ್ಥ ಆಯ್ತಲ್ವ? ಅದಕ್ಕೋಸ್ಕರ ನಾವು ರಿವರ್ಸ್ ಮಾಡೋದು ಅದನ್ನು. ಕಣ್ಣನ್ನು ಜಾಸ್ತಿ ತೆರೆತಾ ಅಭ್ಯಾಸ ಆದರೆ ನಿಮ್ಮಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ತ್ರಾಟಕ ಮಾಡುವಂಥದ್ದು. ಸೊ ತ್ರಾಟಕ ಮಾಡುವಾಗ ನಿಮ್ಮ ದೃಷ್ಟಿ ಸರಿ ಇಲ್ಲದಿದ್ದರೆ ಕನ್ನಡಕವನ್ನು ಹಾಕಿ, ನಿಮಗೆ ಕಾಣ್ತದೆ ಕರೆಕ್ಟಾಗಿ, ಬಿಂದು ಕಾಣ್ತದೆ. ಯಾವುದರ ಮೇಲೆ ಬೇಕಾದ್ರೂ ತ್ರಾಟಕ ಮಾಡ್ಬೋದು. ಸೂರ್ಯನ ಮೇಲೆ ಮಾಡ್ಬೋದು, ಚಂದ್ರನ ಮೇಲೆ ಮಾಡ್ಬೋದು, ನಕ್ಷತ್ರದ ಮೇಲೆ ಮಾಡ್ಬೋದು, ಮರದ ತುದಿಯ ಮೇಲೆ ಮಾಡ್ಬೋದು, ಬೆಂಕಿ ಉರಿತಿರುವಾಗ ಅದರ ತುದಿಯಲ್ಲಿ ಮಾಡ್ಬೋದು, ಕೆಂಪು ಬಟ್ಟೆ ಮಧ್ಯದಲ್ಲಿ ನೀಲಿ ಇದನ್ನು ಹಾಕಿ ಬಿಂದುವನ್ನು ಹಾಕಿ ಮಾಡ್ಬೋದು, ಕಪ್ಪು ಬಿಂದುವನ್ನು ಹಾಕಿ ಬೆಳಕಿನಲ್ಲಿ ದೀಪವನ್ನು ಉರಿಸಿಟ್ಟು, ಅಥವಾ ನಿಮ್ಮ ತರಡೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಅಥವಾ ಕನ್ನಡಿಯಲ್ಲಿ ಯಾವ ರೀತಿ ಅಥವಾ ಶ್ರೀಚಕ್ರದ ಮೇಲೆ ಯಾವ ರೀತಿ ಬೇಕಾದ್ರೂ ತ್ರಾಟಕ ಮಾಡ್ಬೋದು. ಬಟ್ ನಿಮಗೆ ದೂರದೃಷ್ಟಿ ಕಾಣೋದಿಲ್ಲ ಅಂತ ಹೇಳಿದರೆ, ನಿಮಗೆ ದೂರ ಆ ಪಾಯಿಂಟ್ ಬಿಂದು ಕನ್ನಡಕ ಹಾಕಿ. ಇಲ್ಲ ನಿಮಗೆ ಕಾಣ್ತಾ ಇದೆ, ಕನ್ನಡಕ ತೆಗೆದು ಮಾಡಿ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಂತ ತಿಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.